ನಮಸ್ಕಾರ, ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಇನ್ಮುಂದೆ ಎರಡೆರಡು ಬಾರಿ ಪರೀಕ್ಷೆಯಂತೆ. ಅಯ್ಯೋ ಹೌದಾ? ಯಾಕೆ? ಯಾರ್ಯಾರಿಗೆ? ಈ ಎಲ್ಲ ಗೊಂದಲಕ್ಕೆ ಉತ್ತರ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. 2026ರ ಶೈಕ್ಷಣಿಕ ವರ್ಷದಿಂದ CBSEಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 2 ಬಾರಿ ಬೋರ್ಡ್ ಪರೀಕ್ಷೆ ಬರೆಯುವಂತಹ ಅವಕಾಶವನ್ನು ಕೊಡಲಾಗ್ತಾ ಇದೆ. ಮೊದಲ ಹಂತದ ಪರೀಕ್ಷೆಗೆ ಹಾಜರಾಗೋದು ಕಡ್ಡಾಯ. ಆ ಪರೀಕ್ಷೆಯಲ್ಲಿ ತಮ್ಮ ಫಲಿತಾಂಶವನ್ನು ಉತ್ತಮಗೊಳಿಸಿಕೊಳ್ಳೋದಕ್ಕೆ ಬಯಸುವಂತಹ ವಿದ್ಯಾರ್ಥಿಗಳಿಗೆ 2ನೇ ಹಂತದ ಪರೀಕ್ಷೆಯಲ್ಲಿ ಬರೆಯುವಂತಹ ಅವಕಾಶವನ್ನು, ಸ್ಪೆಷಲ್ ಆಪ್ಷನ್ ಅನ್ನು ಕೊಡಲಾಗ್ತಾ ಇದೆ. ಇದು ಆಪ್ಷನಲ್, ಅಂದರೆ ಐಚ್ಛಿಕ, ನಿಮ್ಮ ಆಯ್ಕೆ. ಬೇಕು ಅಂತಂದ್ರೆ 2ನೇ ಬಾರಿ ಎಕ್ಸಾಮ್ ಅನ್ನ ಬರೀಬಹುದು. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ NEP ಶಿಫಾರಸಿನ ಅನ್ವಯ ಈ ರೀತಿ 10ನೇ ತರಗತಿಗೆ ವರ್ಷಕ್ಕೆ 2 ಬಾರಿ ಬೋರ್ಡ್ ಎಕ್ಸಾಮ್ ನಡೆಸುವಂತಹ ಮಾನದಂಡವನ್ನ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಅಂದರೆ CBSE ಅನುಮೋದಿಸಿದೆ. ಹಾಗಿದ್ರೆ ಹೇಗಿರುತ್ತೆ ಈ ಪರೀಕ್ಷೆ? ಮೊದಲ ಹಂತದ ಪರೀಕ್ಷೆಯನ್ನ ಫೆಬ್ರವರಿಯಲ್ಲಿ, ಹಾಗೆ 2ನೇ ಹಂತದ ಪರೀಕ್ಷೆಯನ್ನ ಮೇ ತಿಂಗಳಿನಲ್ಲಿ ನಡೆಸಲಾಗುತ್ತೆ. ಈ ಫೆಬ್ರವರಿಯಲ್ಲಿ ಪರೀಕ್ಷೆ ನಡೆಯಲಾಗುತ್ತಲ್ಲ, ಅದರ ಫಲಿತಾಂಶವನ್ನ ಏಪ್ರಿಲ್ನಲ್ಲಿ, ಹಾಗೆ ಮೇಯಲ್ಲಿ ನಡೆಯುವಂತಹ ಪರೀಕ್ಷೆ ಇದೆಯಲ್ಲ, ಅದರ ಫಲಿತಾಂಶವನ್ನು ಜೂನ್ನಲ್ಲಿ ಪ್ರಕಟಿಸಲಾಗುತ್ತೆ. ಹೀಗಂತ CBSE ಪರೀಕ್ಷಾ ನಿಯಂತ್ರಕ ಸಂಯಮ್ ಭಾರದ್ವಾಜ್ ಅವರು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಮೊದಲ ಹಂತದ ಪರೀಕ್ಷೆಗೆ ಹಾಜರಾಗೋದು ಕಡ್ಡಾಯ ಆಗಿದ್ರೆ 2ನೇ ಹಂತದ ಪರೀಕ್ಷೆ ಐಚ್ಛಿಕವಾಗಿರುತ್ತೆ. ಅಂದರೆ ಫಸ್ಟ್ ಟೈಮ್ ಫೆಬ್ರವರಿಯಲ್ಲಿ ಎಕ್ಸಾಮ್ ಬರೆದವರೆಲ್ಲರೂ ಕೂಡ ಮೇನಲ್ಲಿ ನಡೆಯುವಂತಹ 2ನೇ ಎಕ್ಸಾಮ್ ಬರಿಬೇಕು ಅಂತಿಲ್ಲ. ವಿದ್ಯಾರ್ಥಿಗಳಿಗೆ ನಾವು ಇನ್ನೊಂದು ಚೂರು ಚೆನ್ನಾಗಿ ಬರಿಬಹುದಿತ್ತಪ್ಪ ಅಂತ ಅನಿಸ್ಬಿಟ್ರೆ ಪ್ರಿಪೇರ್ ಆಗಿ ಸೆಕೆಂಡ್ ಟೈಮ್ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇರುತ್ತೆ. ಹಾಗಂತ ಎಲ್ಲ ಸಬ್ಜೆಕ್ಟನ್ನು ಬರೀಬಹುದಾ? ಮತ್ತೊಮ್ಮೆ ಇಲ್ಲ. ಗಣಿತ, ಸಮಾಜ ವಿಜ್ಞಾನ ಮತ್ತು 3 ಭಾಷೆಗಳಲ್ಲಿ ಯಾವುದೇ 3 ವಿಷಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಸುಧಾರಿಸ್ಕೊಳ್ಳೋದಕ್ಕೆ, ಅಂದರೆ 2ನೇ ಬಾರಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡಲಾಗ್ತಾ ಇದೆ. ಹಾಗಂತ CBSE 2026ರ ಆಂತರಿಕ ಮೌಲ್ಯಮಾಪನ ಇರುತ್ತಲ್ಲ, ಅಂದರೆ ಇಂಟರ್ನಲ್ ಅಸೆಸ್ಮೆಂಟ್, ಅದನ್ನು ಒಮ್ಮೆ ಮಾತ್ರ ನಡೆಸಲಾಗುತ್ತೆ. ಅದಕ್ಕೆ ಸೆಕೆಂಡ್ ಚಾನ್ಸ್ ಇಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ. ನಮ್ಮ ಕರ್ನಾಟಕದಲ್ಲಿ ಹೇಗೆ ರಾಜ್ಯ ಶಿಕ್ಷಣ ನೀತಿಯಡಿ SSLC ಮಕ್ಕಳಿಗೆ 3 ಬಾರಿ ಪರೀಕ್ಷೆ ನಡೆಸಲಾಗ್ತಾ ಇದೆಯೋ, ಹಾಗೇನೆ CBSEಯಲ್ಲಿ NEP ಯಡಿ 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ 2 ಅವಕಾಶ ಸಿಗ್ತಾ ಇರೋದು ಹಲವರ ಪಾರಿಗೆ ವರವಾಗಲಿದೆ. ಉತ್ತಮ ಫಲಿತಾಂಶ ಪಡೆಯೋಕೆ 2ನೇ ಅವಕಾಶ ಕೊಟ್ಟು ಮಕ್ಕಳ ಮೇಲಾಗುವಂತಹ ಒತ್ತಡವನ್ನು ಕಡಿಮೆ ಮಾಡೋದು ಇದರ ಉದ್ದೇಶ. ನಮಸ್ಕಾರ.